dear student, in this video we are going to learn importance of management and scope and nature of management. In this present scenario, which is characterized as intense competition, the importance of management has increased. ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ನಾವೇನು ಹೇಳ್ತೇವೆ, ಇಂಟೆನ್ಸ್ ಕಾಂಪಿಟೇಷನ್ ಇರ್ತಕ್ಕಂಥ ಆರ್ಗನೈಸೇಷನ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಮ್ಯಾನೇಜ್ಮೆಂಟಿನ ಇಂಪಾರ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದರೆ, ಮೊದಲನೇದಾಗಿ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಆರ್ಗನೈಸೇಷನ್ ಅಂತಕ್ಕಂಥದ್ದು ಇಟ್ ಈಸ್ ಅ ಪರ್ಪಸಿವ್ ಕ್ರಿಯೇಷನ್. ಒಂದು ಪರ್ಪಸನ್ನು ಇಟ್ಕೊಂಡು ಆರ್ಗನೈಸೇಷನ್ನು ಕ್ರಿಯೇಟ್ ಆಗಿರುತ್ತೆ. ಆ ಪರ್ಪಸನ್ನು ಅಚೀವ್ ಮಾಡ್ತಕ್ಕಂತಹ ಗೋಲನ್ನು ಆ ಆರ್ಗನೈಸೇಷನ್ ಯಾವಾಗಲೂ ಅದನ್ನು ಏಮ್ ಮಾಡಿನೇ ಆರ್ಗನೈಸೇಷನ್ ಫಂಕ್ಷನ್ಸ್ ರನ್ ಆಗ್ತಾ ಇರುತ್ತೆ. ಆರ್ಗನೈಸೇಷನಲ್ಲಿ ದೇರ್ ಆರ್ ವೇರಿಯಸ್ objectives or various goals will be need to satisfy. Maybe a survival objectives ಇರ್ಬೋದು, ಅಥವಾ ಪ್ರಾಫಿಟ್ ಆಬ್ಜೆಕ್ಟಿವ್ಸ್ ಇರ್ಬೋದು, ಅಥವಾ ಗ್ರೋತ್ ಆಬ್ಜೆಕ್ಟಿವ್ಸ್ ಇರ್ಬೋದು. ಇದೆಲ್ಲವೂ ಕೂಡ ಅಚೀವ್ ಮಾಡೋದು ಆರ್ಗನೈಸೇಷನ್ನ ಗೋಲ್. ಸೊ ಈ ಆರ್ಗನೈಸೇಷನ್ ಗೋಲ್ ಅಚೀವ್ ಮಾಡೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಹೆಚ್ಚು ಹೆಲ್ಪನ್ನು ಮಾಡ್ಕೊಳ್ಳುತ್ತೆ. ಹೇಗೆ ಅಂದರೆ, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ in achieving these goals by developing and effectively utilizing organizational resources. ಹ್ಯೂಮನ್ ಮತ್ತು ನಾನ್ ಹ್ಯೂಮನ್ ರಿಸೋರ್ಸಸನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋ ಮುಖಾಂತರ ಆರ್ಗನೈಸೇಷನ್ ಗೋಲನ್ನು ಅಚೀವ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದೇರ್ ಈಸ್ ಎ ಮೋಸ್ಟ್ importance of management is achieving organizational goals. Another important thing is increasing efficiency. That is, management attempts to increase efficiency in an organization. ಹೇಗೆ ಅಂದರೆ, ಇಟ್ ಇಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡುತ್ತೆ. ಆಬ್ವಿಯಸ್ಲಿ ಇಟ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ಕಾಸ್ಟ್. ಸೊ ಇದೆಲ್ಲವೂ ಕೂಡ ನಡಿಬೇಕಂದ್ರೆ ದ ಮ್ಯಾನೇಜರ್ ಹ್ಯಾಸ್ ಟು ಯೂಸ್ ಸೂಟಬಲ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ so that he can reduce the cost and increase the productivity. So this management process involves planning, organizing, staffing, directing and controlling to achieve organizational functions. The other one is, it inculcates a creativity. Management inculcates creativity in organizations people. Creativity involves generation of unique combination or unusual association of ideas. Innovation ಅಂತಕ್ಕಂಥದ್ದು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇಟ್ ಹ್ಯಾಸ್ ಮೋರ್ ಇಂಪಾರ್ಟೆನ್ಸ್. ಯಾಕೆಂದರೆ ದರ್ ಈಸ್ ಡೇ ಟು ಡೇ ದ ಎನ್ವಿರಾನ್ಮೆಂಟಲ್ ಚೇಂಜಸ್ ದಟ್ ಅಬ್ವಿಯಸ್ಲಿ ದ ಕಾಂಪಿಟೇಷನ್ ಇನ್ಕ್ರೀಸಸ್. ಸೊ ಹೀಗಿರಬೇಕಾದ್ರೆ ಇನೋವೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅ ಆರ್ಗನೈಸೇಷನ್, ಸಕ್ಸಸ್ ಆಫ್ ಅ ಆರ್ಗನೈಸೇಷನ್. So management inculcates creativity in organizations people. It helps in bringing innovations, which is the process of creating or doing things, like developing new products or introducing a new way of serving customers, and it has and so on. It is very much important to face a competition effectively. The other thing is building dynamic organization. ನಾನು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳಬೇಕಾದ್ರೆ ಹೇಳಿದ್ದೆ, ಮ್ಯಾನೇಜ್ಮೆಂಟ್ ಆಸ್ ಎ ಡೈನಮಿಕ್ ಪ್ರೋಸೆಸ್ ಅಂತ. ಬಿಕಾಸ್ ಡೇ ಟು ಡೇ ದ ಎನ್ವಿರಾನ್ಮೆಂಟ್ ಅಂದರೆ ದೇರ್ ಈಸ್ ಎ ಲಾಟ್ ಆಫ್ ಚೇಂಜಸ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆ ಚೇಂಜಸ್ಸಿಗೆ ತಕ್ಕಂತೆ ಮ್ಯಾನೇಜ್ಮೆಂಟು ಕೂಡ, ಅದು ಆರ್ಗನೈಸೇಷನು ಕೂಡ ಚೇಂಜ್ ಆಗಬೇಕಾಗ್ತದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಬಿಲ್ಡ್ಸ್ ಅ ಡೈನಮಿಕ್ ಆರ್ಗನೈಸೇಷನ್ ಬೈ ಬ್ರಿಂಗಿಂಗ್ ಚೇಂಜಸ್ ಆನ್ ಕಂಟಿನ್ಯೂಯಸ್ ಬೇಸಿಸ್. ಸೊ ಈ ಡೈನಮಿಕ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಇಟ್ ಈಸ್ interacts continuously with the business environment, which is changes continuously. So changes the thing which is not changed always. ಸೊ ಅದನ್ನು ಆ ಚೇಂಜಸ್ಸಿಗೆ ತಕ್ಕಂತೆ ಆರ್ಗನೈಸೇಷನ್ಸು ಚೇಂಜ್ ಆಗಬೇಕಾಗ್ತದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ಇಟ್ ಇಂಟಿಗ್ರೇಟ್ಸ್ ವೇರಿಯಸ್ ಇಂಟ್ರೆಸ್ಟ್ ಗ್ರೂಪ್ಸ್. ನಾವು ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಆರ್ಗನೈಸೇಷನ್ ಅಂತ ಏನು ಹೇಳ್ತೇವೆ, that means shareholders, employees, customers, suppliers, public,
ಗವರ್ನಮೆಂಟ್, ಸೊಸೈಟಿ, ಇದೆಲ್ಲವೂ ಕೂಡ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಒಂದಲ್ಲ ಒಂದು ರೀತಿ ಆರ್ಗನೈಸೇಷನಿಗೆ ಅವರು ಎಫೆಕ್ಟ್ ಮಾಡ್ತಿರ್ತಾರೆ, ಅಂದರೆ ಆ ಆರ್ಗನೈಸೇಷನ್ ಜೊತೆ ಅವರು ಇನ್ವಾಲ್ವ್ ಆಗಿರ್ತಾರೆ. ಕಸ್ಟಮರ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್, ಇವರೆಲ್ಲರೂ ಕೂಡ ಆರ್ಗನೈಸೇಷನ್ನ ಒಂದು ಪಾರ್ಟ್. ಸೊ ಇವರಿಗೆಲ್ಲರಿಗೂ ಕೂಡ ಒಂದೊಂದು ರೀತಿಯಾದ ಆಬ್ಜೆಕ್ಟಿವ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ ಅಂದರೆ ಎಂಪ್ಲಾಯೀಸಿಗೆ ಜಾಬ್ ಸೆಕ್ಯೂರಿಟಿ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಪ್ರಮೋಷನ್, ರೆಕಗ್ನಿಷನ್ ಫಾರ್ ಗುಡ್ ವರ್ಕ್, ಇದೆಲ್ಲವೂ ಕೂಡ ಅವರ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಅದೇ ರೀತಿ ಸೊಸೈಟಿಗೂ ಕೂಡ ಅವರದೇ ಆದ ಆಬ್ಜೆಕ್ಟಿವ್ಸ್ ಇರುತ್ತೆ, ಅಂದರೆ ದೇ ನೀಡ್ ಟು ಗೆಟ್ ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಫೇರ್ ಪ್ರೈಸಲ್ಲಿ, ದೇ ನೀಡ್ ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ, ದೇ ನೀಡ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್. ಸೊ ಈ ಎಲ್ಲ ಆಬ್ಜೆಕ್ಟಿವ್ಸನ್ನು ಮೀಟ್ ಮಾಡಬೇಕಂದ್ರೆ ದ ಮ್ಯಾನೇಜ್ಮೆಂಟ್ ಈಸ್ ವೆರಿ ಮಚ್ ನೆಸೆಸರಿ. So the management integrates the goals of various interest groups in such a way that every group is able to achieve its goal. ಯಾಕೆಂದರೆ sometimes ಈ individual goals are mutually conflicting. At that time management integrates and interest groups in such a way ಎಲ್ಲ ಗ್ರೂಪಲ್ಲಿ ಇರ್ತಕ್ಕಂಥವರು ಅವರ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್. Next, developing a society. Management helps in developing a society in most importantly at 3 ways. Firstly, in developing resources of the society, more particularly human resources. Next, second, management uses resources of a society at those places where their contributions are most. Thirdly, management undertakes various projects to develop backward areas of the society, resulting in overall development of the society. The backward areas develop ಆದರೆ ನಮ್ಮ country development ಆಗ್ತದೆ. So ಹಾಗಾಗಿ management helps for the development of the society. Next factor is scope of management. Scope of management specifies the organization function in which management is relevant. ಯಾವ ಮ್ಯಾನೇಜ್ಮೆಂಟ್ ಫಂಕ್ಷನಿಗೆ ನಮ್ಮ ಮ್ಯಾನೇಜ್ಮೆಂಟ್ ಇಸ್ ರಿಲೆವೆಂಟ್ ಅನ್ನೋದನ್ನು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ದೇರ್ ಆರ್ ಲಾಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಹ್ಯಾಪನ್ಸ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೇವೆ. ಒಂದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ದಸ್ ದ ಸ್ಕೋಪ್ ಇಸ್ ವೆರಿ ಲಾರ್ಜ್. Scope of the management ನೋಡೋದಾದರೆ ಫಸ್ಟ್ ಇಂಪಾರ್ಟೆಂಟ್ ಸ್ಕೋಪ್ ಇಸ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ planning, organizing, directing and controlling of production functions so as to produce a right goods in the right time, in the right quality, at the right cost. So it involves various functions such as location and layout of plant and building. ಅಂದರೆ ಲೊಕೇಶನ್ ಎಲ್ಲಿ ನಮ್ಮ ಇಂಡಸ್ಟ್ರಿ ಅಥವಾ ಕಂಪನಿ ಸೆಟಪ್ ಆಗಬೇಕು, ಮತ್ತು ಸೆಟಪ್ ಆಗಿರ್ತಕ್ಕಂಥದ್ದು ಪ್ಲಾಂಟ್ ಹೇಗೆ ಲೇಔಟ್ ಆಗಿರಬೇಕು, ನಂತರ ಡಿಸೈನಿಂಗ್ ಎ ಪ್ರಾಡಕ್ಟ್, ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಫ್ಯಾಕ್ಟರಿ ಆಪರೇಷನ್ಸ್, ಪರ್ಚೇಸ್ ಆ್ಯಂಡ್ ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ ಆ್ಯಂಡ್ other related assets, inventory cost and quality management, research, development. Marketing management. Marketing research andre marketing management involves identification of customers needs. ಕಸ್ಟಮರ್ ನೀಡನ್ನು ಐಡೆಂಟಿಫೈ ಮಾಡೋದು, ಆ ನೀಡನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಫಂಕ್ಷನ್ಸನ್ನು ಮೇಯ್ನಾಗಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ನಾವು ನೋಡ್ತೇವೆ. ಸೊ ಯಾವ್ಯಾವೆಲ್ಲ ಫಂಕ್ಷನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಅಂತ ಹೇಳಿದರೆ, ಮಾರ್ಕೆಟಿಂಗ್ ರಿಸರ್ಚ್ ಟು ಡಿಟರ್ಮೈನ್ ದ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಕಸ್ಟಮರ್ಸ್, ಪ್ಲಾನಿಂಗ್ ಆ್ಯಂಡ್ ಡೆವಲಪಿಂಗ್ ಸೂಟಬಲ್ ಪ್ರಾಡಕ್ಟ್ಸ್, ಸೆಟ್ಟಿಂಗ್ ಅಪ್ರೋಪ್ರಿಯೇಟ್ ಪ್ರೈಸಸ್, selecting the right channel of distribution, undertaking promotional activities like advertising, sales, promotions and personal selling to communicate with the customers, customer relationship management. Another function is financial management. Financial management involves
ensuring the right amount and right type of funds to businesses at the right time and the reasonable cost. ಅಂದರೆ ರೈಟ್ ಟೈಮಲ್ಲಿ ರೀಸನಬಲ್ ಕಾಸ್ಟಲ್ಲಿ ಕಂಪನಿಗೆ ಫೈನಾನ್ಷಿಯಲ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಅಂದರೆ ಫಂಡ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಕೆಲಸವಾಗಿರ್ತದೆ. ಮತ್ತು ಅದರ ಜೊತೆಗೆ ಏನೇನೆಲ್ಲ ಫಂಕ್ಷನ್ಸ್ ಮಾಡುತ್ತೆ ಅಂತ ನೋಡೋದಾದರೆ, ಅಸೆಸಿಂಗ್ ದ ವ್ಯಾಲ್ಯೂ ಆಫ್ ಫಂಡ್ಸ್ ರಿಕ್ವೈರಿಂಗ್ ಫಾರ್ ಬೋತ್ ಲಾಂಗ್ ಆ್ಯಂಡ್ ಶಾರ್ಟ್ ಟರ್ಮ್ ನೀಡ್ಸ್ ಆಫ್ ದ ಬಿಸ್ನೆಸ್, ಸೆಲೆಕ್ಟಿಂಗ್ ದ ಅಪ್ರೋಪ್ರಿಯೇಟ್ ಸೋರ್ಸಸ್ ಆಫ್ ಫಂಡ್ಸ್, raising the required funds at the right time, ensuring proper allocation and utilization of funds so as to maintain safety and liquidity of funds, appropriations of earnings. The next thing is human resource management. Human resource management involves recruiting and employing right type of persons at the right job at the right time. So it involves human resource planning, recruitment and selection, training and development, performance appraisal, promotion and transfer, compensation, employee welfare services, industrial relations, human resource records and research. ಇದೆಲ್ಲವೂ ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸ್. ನಂತರ ವಿಲ್ ಸಿ ನೇಚರ್ ಆಫ್ ಮ್ಯಾನೇಜ್ಮೆಂಟ್. ಸೊ it exactly says that what the management is. Management as a multidisciplinary. Management antakantadu multidisciplinary. It is developed as a separate discipline, but the concept is drawn, that is, the knowledge is drawn from various disciplines such as economics, psychology, sociology, political science, anthropology, ecology, statistics, operations research, history, etc. Management integrates the ideas and concepts taken from these all disciplines and presents newer concepts which can be put into the practice for managing the organization. ಈ ಎಲ್ಲ ಡಿಸಿಪ್ಲಿನಿಂದ ಕಾನ್ಸೆಪ್ಟ್ಸ್ ಮತ್ತು ನಾಲೆಡ್ಜನ್ನು ತೆಗೆದುಕೊಂಡು ಮ್ಯಾನೇಜ್ಮೆಂಟ್ ಅದರದೇ ಆದ ಹೊಸ ಐಡಿಯಾವನ್ನು ಪ್ರೊಡ್ಯೂಸ್ ಮಾಡಿ ದ ನ್ಯೂವರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅದನ್ನು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸನ್ನು ಮೀಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಸ್ ಕನ್ಸಿಡರ್ಡ್ ಆಸ್ ಬೋತ್ ಸೈನ್ಸ್ ಆರ್ ಆ್ಯಂಡ್ ಆರ್ಟ್ಸ್. Here we can say that it is not a pure science or it is not a pure arts. In the further videos we are going to check it that management implies that a person willing to become an effective manager has to learn the principles of management just like what the scientist will do. And to practice those principles, it has a continuous basis to get perfection just like an artist does. Thank you.